ಕೇಂದ್ರ ಸರ್ಕಾರ ಬಿಜೆಪಿಯೇತರ ಸರ್ಕಾರ ಕೆಡವಲು ಹುನ್ನಾರ ನಡೆಸಿದ್ದು, ರಾಜ್ಯ ಸರ್ಕಾರಕ್ಕೆ ಟಾರ್ಗೆಟ್ ಮಾಡಿ ಮೂಡ ಹಗರಣವನ್ನು ದೊಡ್ಡದು ಮಾಡುತ್ತಿದೆ. ಸಿದ್ದರಾಮಯ್ಯ ರಾಜೀನಾಮೆ ನೀಡುವ ಅವಶ್ಯಕತೆ ಇಲ್ಲ, ಬಿಜೆಪಿ ನಾಯಕರು ಹುಚ್ಚರಂತೆ ಮಾತನಾಡುತ್ತಿದ್ದಾರೆ ಎಂದು ಸಚಿವ ಎನ್ಎಸ್ ಬೋಸರಾಜು ತಿಳಿಸಿದರು. ಎಚ್ಡಿ ಕುಮಾರಸ್ವಾಮಿಗೆ ಕೇಂದ್ರದಿಂದ ಅನುದಾನ ತಂದು ರಾಜ್ಯದ ಅಭಿವೃದ್ಧಿ ಮಾಡುವುದನ್ನು ಬಿಟ್ಟು ಮುಖ್ಯಮಂತ್ರಿ ಸಿದ್ದರಾಮಯ್ಯರವನ್ನು ಅಧಿಕಾರದಿಂದ ಕೆಳಗಿಳಿಸಲು ಷಡ್ಯಂತ್ರ ರೂಪಿಸುತ್ತಿದ್ದಾರೆ. ಗ್ಯಾರಂಟಿ ಯೋಜನೆಗಳ ಮೂಲಕ ಜನಪರ ಆಡಳಿತ ನಡೆಸುತ್ತಿರುವ ಸಿದ್ದರಾಮಯ್ಯನವರ ವಿರುದ್ಧ ಮೂಡ ನಿವೇಶನ ಹಗರಣ ನಡೆದಿದೆ ಎಂದು ಜನರನ್ನು ದಾರಿ ತಪ್ಪಿಸುತ್ತಿದ್ದಾರೆ. ಬಿಜೆಪಿ ಜೆಡಿಎಸ್ ನಾಯಕರಿಗೆ ಜನರ ಬಗ್ಗೆ ಕಾಳಜಿ ಇಲ್ಲ. 70 ವರ್ಷದಲ್ಲಿ ಕಾಣದಂತಹ ಕಲುಷಿತ ರಾಜಕಾರಣ ಮಾಡುತ್ತಿದ್ದಾರೆ. ಜನಾರ್ದನ್ ರೆಡ್ಡಿ, ಆರ್ ಅಶೋಕ್, ಬಿಎಸ್ವೈ ಅವರ ಮೇಲೆ ಕೇಸ್ ದಾಖಲಾಗಿದೆ. ಸಿದ್ದರಾಮಯ್ಯ ಅವರ ವಿರುದ್ಧ ಯಾವುದೇ ಆರೋಪ ಪ್ರಕರಣಗಳಿಲ್ಲ ಎಂದರು. ಅಶೋಕ್ ಅವರು ಕೇಳಿದ್ರೆ ಅಶೋಕ್ ಅವರು ಬಂದಿದ್ದು ನಾನು ಆಗಲೇ ಸಹಾಯ ಮಾಡಿದ್ದೀನಿ ಅಂತ ಅವ್ರು ಹೇಳ್ತಾರೆ. ಅವರು ವಿರೋಧ ಪಕ್ಷ ನಾಯಕರು, ಇವರು ಕೇಂದ್ರ ಸಚಿವರು, ಎರಡೂ ಸೇರಿರ್ತಕ್ಕಂಥ ಪಕ್ಷಗಳು. ಇವ್ರಿಗೆ ಯಾವ ರೀತಿಯಾದ ಬದ್ಧತೆ ಇದೆ, ಏನು ಮಾತಾಡ್ತಾ ಇದ್ದಾರೆ, ಮಾತಾಡುವಂಥದ್ದಕ್ಕೆ ಏನಾದರೂ ಒಂದು ಅರ್ಥ ಐತೆ, ಜನರು ಏನು ತಿಳ್ಕೊಳ್ತಾರೆ, ಇವರು ಜವಾಬ್ದಾರಿ ತರ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಜವಾಬ್ದಾರಿ ಏನು, ಕೇಂದ್ರ ಸಚಿವರಾಗಿದೆ, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀಮಾನ್ ಕುಮಾರಸ್ವಾಮಿ ಅವರ ಬದ್ಧತೆ ಏನು ಹುಚ್ಚರು ಮಾಡಿದಂಗೆ ಮಾಡಿ ಒದರಾಡ್ತಾ ಇದ್ದಾರೆ. ಒದರಾಡೋದ್ರಲ್ಲಿ ಯಾಕಂದರೆ ಅವರಿಗೆ ಯಾವಾಗ ಈ ಸೈಟ್ಗಳನ್ನ ಸರೆಂಡರ್ ಮಾಡಿರೋ ಅವ್ರಿಗೆ ವಿಷಯನೇ ಇಲ್ಲ ಅದಕ್ಕೆ, ಹಾಗಾಗಿ ಅವ್ರಿಗೆ ಹುಚ್ಚಿಡಿದು ಬಿಟ್ಟದ ಬುದ್ಧಿ. ಕುಮಾರಸ್ವಾಮಿ ಮಾತಾಡ್ತಾ ಇದ್ದಾರೆ. ಈಗ ಅವ್ರ ಮೇಲೆ 50 ಕೋಟಿ ಲಂಚ ಕೇಳಿದ್ರೆ ಅಂತೇಳಿ ನೇರವಾಗಿ ರೆಕಾರ್ಡ್ ಮಾಡಿ ಪೊಲೀಸ್ ಕೇಸ್ ಮಾಡಿ FIR ಮಾಡಿದ್ದಾರೆ. ಅದಕ್ಕೆ ಏನು ಉತ್ತರ ಕೊಡ್ತಾರೆ? ಅಶೋಕ್ ಅವರ ಮೇಲೆ ಕೇಸ್ ಹಾಕಿ FIR ಆಗಿದೆ, ಏನು ಉತ್ತರ ಕೊಡ್ತಾರೆ? ಯಡಿಯೂರಪ್ಪನ ಮೇಲಂತೂ 106 ಕೇಸ್ ಇದಾವೆ, ಏನು ಉತ್ತರ ಕೊಡ್ತಾರೆ? ಅವ್ರದೇ ಪಕ್ಷದವರು ಯತ್ನಾಳವರು, ಮಾಜಿ ಕೇಂದ್ರ ಸಚಿವರು ಬಿಜೆಪಿ ಸರ್ಕಾರದಲ್ಲಿ, ಅವರೇ ಕ್ಲಿಯರ್ ಆಗಿ ಅನೇಕ ಬಾರಿ ಹೇಳಿದರು. ಈಗ ಮತ್ತೆ ಪುನಃ ಉಚ್ಚಾರ ಮಾಡಿದರು. ನಾವು ನಮ್ಮ ಪಕ್ಷದಲ್ಲಿ ಕೆಲವರು ಭ್ರಷ್ಟಾಚಾರದಿಂದ ಪಡೆದಿರ್ತಕ್ಕಂಥ 1000 ಕೋಟಿ ರೂಪಾಯಿ ಇಟ್ಕೊಂತಾರೆ. ಈ ಸರ್ಕಾರನ ತೆಗೆದು ಅವರು ಮುಖ್ಯಮಂತ್ರಿ ಆಗಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮ ಪಕ್ಷದವರು ಅಂತೇಳಿ ಅವರೇ ಸ್ವತಃ ಬಿಜೆಪಿ ನಾಯಕರೇ ಹೇಳ್ತಾರೆ. ಇದಕ್ಕೆಲ್ಲ ಹೆಚ್ಚಿನ ಅದಕ್ಕೆ ಉತ್ತರ ಕೊಡಬೇಕಲ್ಲ. ಕುಮಾರಸ್ವಾಮಿ ಅವರು, ವಿಜಯೇಂದ್ರ ಅವರು, ನಮ್ಮ ಯಡಿಯೂರಪ್ಪನವರು, ಅಶೋಕ್ ಅವರು ಅದಕ್ಕೆ ಯಾವುದೇ ಉತ್ತರ ಕೊಡೋಂಗಿಲ್ಲ. ಅವ್ರ ಹೈಕಮಾಂಡ್ನವರು ಅಮಿತ್ ಶಾ ಅವರು, ಮೋದಿಯವರು ಸಹಿತ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಅವ್ರ ಪಕ್ಷವನ್ನು ಸರಿಯಾದ ದಿಶೆಯಲ್ಲಿ ಇಟ್ಕೊಳ್ಳಿಕ್ಕೆ ಮೋದಿಯವರಿಗೂ ಅಮಿತ್ ಶಾ ಅವ್ರಿಗೂ ಕರ್ನಾಟಕದಲ್ಲಿ ಮಾಡಲಿಕ್ಕೆ ಆಗ್ತಾ ಇಲ್ಲ. ಹಂಗಾಗಿ ಮನೆಯೆಲ್ಲ ಕೇಶವ ಕೊಡ್ಬೇಕು ಕರೆದು RSS ಸರಿ ಮಾಡಂತೇಳಿ ಕಳಿಸಿದ್ದಾರೆ. ಇದು ಬಹಿರಂಗವಾದಂಥ ವಿಷಯ. ಈ ರೀತಿಯಾದಂಥ ಪರಿಸ್ಥಿತಿ ಬಿಜೆಪಿಯಲ್ಲಿ ಇಟ್ಕೊಂಡು JDSನಲ್ಲಿ ಅತ್ಯಂತ ಹಿರಿಯ ನಾಯಕರು 40 ವರ್ಷಗಳಿಂದ ರಾಜಕೀಯದಲ್ಲಿದ್ದು ಅವರು 6 ಸಲ ಶಾಸಕರಾಗಿ, ಮಂತ್ರಿಯಾಗಿ, ಮಾಜಿ ಮಂತ್ರಿಯಾಗಿ, ಇವತ್ತು JDS ಪಕ್ಷದಲ್ಲಿ ಅತ್ಯಂತ ಮುಖ್ಯ ನಾಯಕರು. ಆ ಭಾಗದಲ್ಲಿ ಅತ್ಯಂತ ಆಸಕ್ತಿ ಮತ್ತು ಅಭಿವೃದ್ಧಿ ಬಗ್ಗೆ ಇರ್ತಕ್ಕಂಥವ್ರು. ನಮಗೂ ಅವ್ರ ಸ್ನೇಹಿತರಾಗಿದ್ದಂಥವ್ರು GD ದೇವೇಗೌಡರು. ಏನು ಹೇಳಿದ್ರು ನಿನ್ನೆ ಆ ತಾಯಿ ಚಾಮುಂಡೇಶ್ವರ ಇದರಲ್ಲಿ ನಡೆದಿರ್ತಕ್ಕಂಥ ಒಂದು ದಸರಾ ಉತ್ಸವದಲ್ಲಿ ಏನು ಮಾತಾಡಿದ್ರು, ಏನು ಹೇಳಿದ್ರು? ಬಹಿರಂಗವಾಗಿ ಹೇಳಿದ್ದಾರೆ. ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತನಾಡಿದ್ದಾರೆ, BJP ಅವ್ರ ಬಗ್ಗೆ ಮಾತನಾಡಿದ್ದಾರೆ. ಅವರಿಬ್ಬರಿಗೂ ಏನೂ ಕೆಲಸ ಇಲ್ಲ, ಅಭಿವೃದ್ಧಿ ಬಗ್ಗೆ ಏನೂ ಇಲ್ಲ, ಕೇಂದ್ರದಿಂದ ಏನು ಬರಬೇಕು, ಏನು ತರಬೇಕು, ಏನು ಮಾಡಬೇಕು ಎಂಬುದು ಪ್ರಶ್ನೆ ಇಲ್ಲ. ಇವೆಲ್ಲ ಮಾಡಿ ಎಲ್ಲ ಯಾವುದೇ ಕಾರಣಕ್ಕೆ ಸಿದ್ದರಾಮಯ್ಯ ಇದರಲ್ಲಿ ಕೈವಾಡಿಲ್ಲ. ಅವರು ರಾಜೀನಾಮೆ ಕೊಡಬೇಕಾಗಿದ್ದು ಬೇಕಿಲ್ಲ ಅಂತ ಮಾತುಗಳನ್ನು ಸ್ಪಷ್ಟವಾಗಿ ಪಬ್ಲಿಕ್ ಮೀಟಿಂಗ್ನಲ್ಲಿ ಏನು ಚಾಮುಂಡೇಶ್ವರಿ ದೇವಿಯಲ್ಲಿ ನಡೆದಿರ್ತಕ್ಕಂಥ ದಸರಾ ಉತ್ಸವದಲ್ಲಿ ಪಬ್ಲಿಕ್ ಮೀಟಿಂಗ್ನಲ್ಲಿ ಹೇಳಿದರು. ಇದಕ್ಕೆ ಹೆಚ್ಚು ಏನು ಬೇಕು? ಯತ್ನಾಳವರು ಹೇಳಿದ್ದಕ್ಕೂ, GD ದೇವೇಗೌಡರು ಹೇಳಿದ್ದಕ್ಕೂ ಇದಕ್ಕೆ ಏನು ಅವರು ಉತ್ತರ ಕೊಡ್ತಾರೆ? ಇವತ್ತು ಜನರ ಆಶೀರ್ವಾದದಿಂದ ಬಂದಿರತಕ್ಕಂಥ ಪ್ರಜಾಪ್ರಭುತ್ವವನ್ನು ಅಸ್ಥಿರಗೊಳಿಸಬೇಕೆಂಬ ಪ್ರಯತ್ನ ಮರುದಿನದಿಂದಲೇ ಪ್ರಾರಂಭ ಆಗಿದೆ. ಆ ಪ್ರಾರಂಭ ಆಗೋ ಜೊತೆಯಲ್ಲಿ ಶಾಸಕರುಗಳನ್ನ ಮಾತನಾಡಿರ್ತಕ್ಕಂಥದ್ದು ಸುಮಾರು 14 ಮಂದಿ ಶಾಸಕರಿಗೆ ಕಾಂಟ್ಯಾಕ್ಟ್ ಮಾಡಿರ್ತಕ್ಕಂಥದ್ದು 106 ಕೋಟಿ ರೂಪಾಯಿ ಕೊಡ್ತಾರೆ ಅಂತ ಹೇಳಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಅದು ಪ್ರತಿಫಲ ಆಗದೇ ಸಂದರ್ಭದಲ್ಲಿ ಬೇರೆ ಬೇರೆ ಕಾರಣಗಳು ED, CBI, ಇನ್ಕಮ್ ಟ್ಯಾಕ್ಸ್ಗಳಿಂದ ಅನೇಕ ಶಾಸಕರುಗಳಿಗೆ ಒತ್ತಾಯ ಪಡ್ತಕ್ಕಂಥದ್ದು, ರೈಡ್ ಮಾಡಿ ಕೇಸ್ಗಳು ಹಾಕಿ ಮಾಡುವಂಥ ಒಂದು ಪ್ರಯತ್ನ. ಅದು ಸಹಿತ ಆಗದೇ ಸಂದರ್ಭದಲ್ಲಿ ನೇರವಾಗಿ ಅವರು ಮುಖ್ಯಮಂತ್ರಿಗಳ ಮೇಲೆ, ಉಪಮುಖ್ಯಮಂತ್ರಿಗಳ ಮೇಲೆ, ಯಾರೇ ಉಪಮುಖ್ಯಮಂತ್ರಿಗಳ ಮೇಲೆ ಸಾಕಷ್ಟು ಒತ್ತಡಗಳು, ತೊಂದರೆಗಳು ಕೊಟ್ಟರು. ಅವ್ರಿಗೋ ಶಕ್ತಿ ಅದ, ಅವರು ಹೊರಗೆ ಬಂದಿದ್ದಾರೆ. ಈಗ ಮುಖ್ಯಮಂತ್ರಿಗಳು ಏನು ಕಳೆದ 40 ವರ್ಷಕ್ಕೂ ಮೀರಿ ರಾಜಕೀಯ ಜೀವನದಲ್ಲಿದ್ದು 8 ಬಾರಿಗೆ ಅವರು ಚುನಾವಣೆಯಲ್ಲಿ ಆರಿಸಿ ಬಂದು ಸಚಿವರಾಗಿ ಈ ರಾಜ್ಯಕ್ಕೆ 15 ಬಾರಿ ಬಜೆಟ್ ಕೊಟ್ಟು ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥ ಶ್ರೀಮಾನ್ ಸಿದ್ದರಾಮಯ್ಯನವರ
ನಾಯಕತ್ವದಲ್ಲಿರ್ತಕ್ಕಂಥ ಈ ಸರ್ಕಾರನ ಅಭದ್ರಗೊಳಿಸಬೇಕು. ಅಂದರೆ ಸಿದ್ದರಾಮಯ್ಯನವರಿಗೆ ಬಸಿ ಬೆಳಿಬೇಕು, ಸಿದ್ದರಾಮಯ್ಯನವರಿಗೆ ತೊಂದರೆ ಕೊಡಬೇಕು, ಅವ್ರ ಆ ಸ್ಥಾನವನ್ನು ತೆಗೆದಾಗ ಮಾತ್ರ ಈ ಕಾಂಗ್ರೆಸ್ ಪಾರ್ಟಿ ವೀಕ್ ಆಗ್ತದೆ ಎಂಬುದೇ ಒಂದು ಅತಿ ಮುಖ್ಯ ಉದ್ದೇಶ.